ಹಾ ಓಕೆ ಮಗು ಓಕೆ ಡನ್. ಡನ್ ಡನ್ ಬೇಬಿ ಡನ್ ನೋಡುವ. ಅಯ್ಯೋ ಬಂಗಾರಿ. ಸರಿ ಬಂಗಾರಿ ಮಾ ಮಗೋಗ್ತೀಯಾ ಓಕೆ ಎಲ್ಲ ಏನ್ ಆಗ್ತಿದೆ ಎಲ್ಲ ತಿಳಿಸ್ತೀನಮ್ಮ. ಓಕೆನಾ? ಎಲ್ಲಿ ರೆಸಾರ್ಟ್ ಹೋಗ್ಬೇಕು, ಫಾರಿನ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗಿದ್ದಲ್ಲ, ಈ ಸರಿ ವರ್ಷಕ್ಕೆ ಒಂದ್ಸರಿ ಕರ್ಕೊಂಡು ಹೋಗ್ತೀನಾ? ಆಯ್ತು, ನನ್ ಜೊತೆ ಬರಲ್ವಾ? ಹ? ನೀನು ಎಲ್ಲಿ ನನ್ ಜೊತೆ ಇರ್ತಾ ಇಲ್ಲಲ್ಲ. ಎಲ್ಲಿ ಅಲ್ಲಿ ನೀನು ಎಲ್ಲೋ ಇದ್ರೆ ಹೆಂಗಿರಿ? ಹೌದಾ? ಆರಾಮಾಗಿ ಇವತ್ತು ಚೆನ್ನಾಗಿ ನೋಡ್ಕೊ. ಓಕೆನಾ? ಹೇಗೆ ಊಟ ಮಾಡ್ಬೇಕು? ಸಿಗ್ತಲ್ಲ ಊಟ ಮಾಡಕ್ಕೆ. ತಿನ್ಬೇಕು. ಎಲ್ಲಿ ಯಾರು ಇಲ್ಲ ಊಟ ಮಾಡಕ್ಕೆ. ಯಾರು ಹೇಳ್ತಾರೆ ಊಟ ಮಾಡೋದು ನಮ್ಗೆ? ನೀನ್ ಇದ್ರೆ ಹೇಳ್ತಾ ಇದ್ದೆ. ಯಾಕೆ ನಮ್ಮ ಮನೇಲಿ ನನ್ನ ತಂಗಿಯವರಿಲ್ಲ? ಮಾಡ್ತಾರೆ ತಾನೆ. ಸರಿ. ನೀನು ಊಟ ಮಾಡು. ಸರಿ. ನಿಮ್ಮಮ್ಮ ಮನೆಗೆ ಹೋಗಿ ಅಲ್ಲೇ ಇದ್ಬಿಡ್ತೀಯಾ? ಇಲ್ಲಮ್ಮ. ನೀನು ಕಾರ್ ಎತ್ಕೊಂಡೋಗಿ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ಯಾ? ಗಾಡಿನೂ ಅಲ್ಲೇ. ಗಾಡಿನ ಮಾತ್ರ ಒಂಟಿಯಾಗಿ ಇಟ್ಬಿಟ್ಟು ಹೋಗಿದ್ಯಾ ತಾನೆ ನೀನು? ನಾನು ಇಲ್ಲೇ ಬರ್ತೀನಿ. ನನ್ ಗಾಡಿ ನಿನ್ ಪಕ್ಕದಲ್ಲಿ ನಿಲ್ತೀನಿ, ಗಾಡಿ ಪಕ್ಕದಲ್ಲಿ. ಓಕೆನಾ? ನಾನು ಕಷ್ಟಪಟ್ಟು ಇಸ್ಕೊಂಡಿರೋ ಗಾಡಿ ಒಂಟಿಯಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ಯಾ? ಕೋಪ ಬರುತ್ತೆ ನನ್ಗೆ. ಇನ್ಮೇಲೆ ನನ್ ಗಾಡಿ ನಿನ್ ಗಾಡಿ ಪಕ್ಕ ನಿಲ್ಸ್ತೀನಿ. ಓಕೆನಾ? ನಿನ್ ಗಾಡಿ ಪಕ್ಕದಲ್ಲಿ ನಿಲ್ಸ್ತೀನಿ. ಇಲ್ಲಿ ನಿನ್ ಗಾಡಿಯಲ್ಲೇ ಎತ್ಕೊಂಡು ಹೋಗ್ತೀನಿ ಕಾಲೇಜ್ಗೆ. ಹೋಗ್ಲು ನಿನ್ ಗಾಡಿ ತಗೊಂಡೋಗ್ಲಾ? ಥ್ಯಾಂಕ್ ಯು. ನಿನ್ ಗಾಡಿನಲ್ಲೇ ಹೋಗ್ತೀನಿ. ದೊಡ್ಡ ಗಾಡಿ ಮನೆ ಹತ್ರ ಬಿಟ್ಟಿರು. ಆಯ್ತಮ್ಮ, ಇಲ್ಲೇ ನಿಲ್ಸ್ತೀನಿ. ಆಯ್ತು, ಓಕೆನಾ? ಫ್ರೆಂಡ್ಸ್ ಹೇಗೆಲ್ಲ ಕಾರ್ ಕೊಟ್ರೆ ಇಲ್ಲಮ್ಮ, ಮುರಿತೀನಿ. ಸಾರಿ ಬಂಗಾರಿ. ಸರಿಮ್ಮ, ಯಾರು ಕಾರ್ ಎಲ್ಲ ಕ್ರ್ಯಾಕ್ ಆಗಿದೆ ಆಲ್ರೆಡಿ. ಅಯ್ಯೋ ಇಲ್ಲಪ್ಪ, 10 days 15 days ಆಗಿದೆ. ಇಲ್ಲ, ರೆಡಿ ಮಾಡ್ತೀನಿ. ಯಾವಾಗ ಸರ್ವಿಸ್ ಮಾಡಿಸ್ತೀನಿ. ಸರ್ವಿಸ್ ಅಲ್ಲಿದೆ. ಅದೇನು ಸರ್ ಅಡ್ವೊಕೇಟ್ ಇನ್ನೇನೋ ಪ್ರಶ್ನೆಗಳು ಮಾಡ್ತಾರೆ. ನಿಮ್ಗೆ ಹೆಂಗ್ ಅನ್ಸ್ತು? ಇಲ್ಲಿ ಹೋದ್ರೆ ನಿಜವಾಗ್ಲೂ ಮಾತಾಡ್ಸ್ಬೋದು ಅಂತ ಅನ್ಸ್ತಾ ನಿಮಗೆ? ಅನ್ಸಿತ್ತಾ? ಓಕೆ, ಈಗ ಆಫ್ಟರ್ ಈಗ ಸೆಷನ್ ಎಲ್ಲ ನೋಡಿದ್ರಿ, ಈಗ ಅವ್ರು ನಡ್ಕೊಂಡಿದ್ ರೀತಿ, ಅವ್ರು ಮಾತಾಡಿದ ರೀತಿ, ಅವ್ರ ಕೆಲವೊಂದು ವಿಚಾರಗಳೆಲ್ಲ ಹಂಚ್ಕೊಂಡ್ರು ನಿಮ್ಮ ಹತ್ರ, ಏನ್ ಅನ್ಸ್ತು ನಿಮಗೆ? ಹಾನೆಸ್ಟ್ ಆಗಿ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಇರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದುಡ್ಡು ಅಂತ ಬಂದಾಗ ಸೆಕೆಂಡ್ರಿ ಮನುಷ್ಯನಿಗೆ. ಸೊ ಅವನ ಆತ್ಮ, ಆ ಒಂದು ಪ್ರೀತಿ, ಆ ಬಾಂಧವ್ಯ ಅಂತ ಬಂದಾಗ ಎಷ್ಟು ದುಡ್ಡು ಕೊಟ್ಟರು ಅದು ಕಡಿಮೆ ಅನ್ಸುತ್ತೆ. ನನ್ಗೆ ಇಲ್ಲಿ ಬಂದು ನನ್ನ ಧರ್ಮಪತಿನ ಕಳ್ಕೊಂಡು ಸುಮಾರು 1 ತಿಂಗಳಾಯ್ತು ಇವತ್ತಿಗೆ. ಇಷ್ಟು ದುಃಖದಲ್ಲಿದ್ದೆ ಅಂತ ನನಗೆ ಗೊತ್ತು 1 ತಿಂಗಳಿಂದ. ಇವತ್ತು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಾಂತ್ವನ ಆಗಿದೆ. ಏನೋ ಒಂದು ಸ್ವಲ್ಪ ಧೈರ್ಯ, ಆಮೇಲೆ ಒಂದು ಸಮಾಧಾನವಾದ ಒಂದು ಪರಿಸ್ಥಿತಿ ಒದಗಿಸ್ಕೊಟ್ರಿ. ಮತ್ತೆ ಮಾತಾಡ್ಸಿದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ರಿಯಾಲಿಟಿ ಅಂತಂದ್ರೆ ಅವಳು ಏನಂತಾರೆ, ಮಾತಾಡೋ ಶೈಲಿ, ಕೂತ್ಕೊಳ್ಳೋ ಸ್ಟೈಲು, ಆಮೇಲೆ ಡನ್ ಅಂತ ನಾನು ಅವಳಿದ್ರೆ ಮಾತನ್ನ ಬಳಸಿದ್ದೀನಿ. ಯಾರಿಗೂ ಡನ್ ಅಂತ ಅನ್ನಲ್ಲ ಅವಳು, ಎಲ್ಲೂ ಅನ್ನಲ್ಲ. ಓಕೆ ಡನ್, ಅದು ಯಾರಿಗೂ ಗೊತ್ತಿಲ್ಲ ಇದೆಲ್ಲ. ನನ್ಗೆ ಅವ್ರು ಎಂತ ಕನ್ಫರ್ಮ್ ಆಯ್ತು. ನನ್ನ ಹತ್ರ ಹೆಂಗ್ ಮಾತಾಡ್ತಾ ಇದ್ಲು, ಹೆಂಗಿರ್ತಾ ಇದ್ಲು ಆಸ್ ಯೂಶಲ್ ಹಂಗೆ ಮತ್ತೆ ತಿರ್ಗಾ ಮತ್ತೆ ನನ್ನ ಹತ್ರನೇ ಮಾತಾಡಂಗ ಅನ್ಸ್ತು ನನ್ಗೆ. ವಿತೌಟ್ ಬಾಡಿ ಒಂದಿಲ್ಲ ಅಷ್ಟೇ, ಬಟ್ ಎಂಟೈರ್ ಸೋಲ್ ಕನೆಕ್ಟ್ ಆಗಿತ್ತು. ನನಗೆ ತುಂಬಾ ಖುಷಿ ಆಯ್ತು. ಬೇರೆಯವ್ರ ಬಾಡಿನ ಅವರು ಚಾನಲ್ ಮಾಡ್ಕೊಂಡು ಬಂದಿದ್ರಲ್ವಾ, ಬೇರೆಯವ್ರ ಬಾಡಿ ಬಂದಿದ್ರು. ಈಗ ಅವರಿಗೆ ನಿಮ್ಮ ಕೆಲವೊಂದು ಪರ್ಸನಲ್ ವಿಚಾರಗಳು ಮಾತಾಡಿರುವಂತದ್ದು ಗೊತ್ತಿರಲ್ಲ. ಸೊ ಅದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡುವಾಗ ಇದು ಓಕೆ ನನಗೆ ನಂಬಿಕೆ ಅವರೇ ಅಂತ ನಂಬಿಕೆ ಬಂತು. ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಮತ್ತೆ ಅವ್ರ ಜೊತೆ ಮಾತಾಡ್ತೀನ ಇಲ್ಲ ಅನ್ಸ್ಬಿಟ್ಟಿದೆ ಲೈಫ್ ಅಲ್ಲಿ. ಇಷ್ಟು ಮಾತ್ರ ಅವಕಾಶ ಸಿಗತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮತ್ತೆ ಈ ತರ ಅವಕಾಶ ಅಂತ ಗ್ರೇಟ್. ಅಂದ್ರೆ ಈಗ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈಗ ಒಂದ್ಸರಿ ಮಾತಾಡ್ತಿದ್ರಿಂದ ಅವ್ರ ಮನಸ್ಸಲ್ಲಿ ಏನಿದೆ, ನೀವು ನೆಕ್ಸ್ಟ್ ಇನ್ನೊಂದು ನಿಮ್ ಫ್ಯೂಚರ್ ಲೈಫ್ ಅಲ್ಲಿ ಮತ್ತೆ ಇನ್ನೊಂದು ಸ್ಟೆಪ್ ತಗೊಂಡಾಗ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಅವ್ರ ಅಗ್ರೆಷನ್ ಅಲ್ಲಿ ಇದಾರ, ಸಮಾಧಾನವಾಗಿದಾರ, ಏನು ನಿಮಗ್ ಗೊತ್ತಾಗ್ತಿರ್ಲಿಲ್ಲ. ಈಗ ಅವರು ಆಯ್ತು ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಿರೋದಾಗ್ಲಿ, ಮಗು ವಿಚಾರ ಹೇಳಿರೋದಾಗ್ಲಿ, ನಾನು ಹುಟ್ಟು ಬರ್ತೀನಿ ಅಂತ ಕೆಲವೊಂದೆಲ್ಲ ಕ್ಲಾರಿಟಿ ಕೊಟ್ಟಿದಾರಲ್ಲ, ಇದು ಒಂದು ನಿಮ್ಗೆ ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಎಷ್ಟೋ ಜನ ನಾವು ಆಲ್ರೆಡಿ ನೋಡಿದೀವಿ. ಈಗ ಫಸ್ಟ್ ವೈಫ್ ತೀರ್ಕೊಂಡವರು ಸೆಕೆಂಡ್ ವೈಫ್ ಬಾಡಿಯಲ್ಲಿ ಅವ್ರ ಸಮಸ್ಯೆ ಮಾಡೋದು, ಇನ್ನೇನೋ ಮತ್ತೇನೋ ಮಾಡೋದೆಲ್ಲ ಇರುತ್ತೆ. ಈಗ ಪ್ರಾಮಿಸ್ ಮಾಡಿ ಹೋಗಿದಾರೆ ನಮ್ಗೇನು ಸಮಸ್ಯೆ ಮಾಡಲ್ಲ. ಮತ್ತೆ ಅವ್ರು ಇನ್ನೊಬ್ರು ಸ್ನೇಹಿತೆ ಹತ್ರ ಮಾತಾಡಿದ್ರು, ಅವರು ಅಷ್ಟೇ ನನ್ ಕೊನೆ ಸರಿ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಎಲ್ಲ ಸಾರಿ ಕೇಳಿದ್ದು, ಮಾತಾಡಿದ್ದು, ಅದೆಲ್ಲ ಇವ್ರಿಗೆ ಗೊತ್ತಿತ್ತಾ? ಗೊತ್ತಿಲ್ಲ ಇಲ್ಲ, ಇವ್ರಿಗೇನು ಗೊತ್ತಿಲ್ಲ. ಅವರ ಮೆಸೇಜ್ ಮಾಡಿದ್ದು ಅದು ಈಕೆ ಗೊತ್ತಿತ್ತಾ ಅಂತ ಕೇಳಿದೆ ನಾನು. ಮತ್ತೆ ಅದೇ ನೋಡಿ, ಇಲ್ಲೇ ಕ್ಲಾರಿಟಿ. ಈಗ ಯಾರ ದೇಹದಲ್ಲಿ ಬಂದು ಮಾತಾಡಿದ್ರಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರು ಈ ವಿಚಾರಗಳು ಬರ್ತಾ ಇದೆ ಅಂತ ಅನ್ನೋವಾಗ ನೀವು ಅಂದ್ರೆ ನಾವು ಇದನ್ನ
ಎಷ್ಟು ಇದಾಗಿ ರಿಯಲ್ ಆಗಿ ಇರೋದನ್ನ ಈಗ ಹೊರಗಡೆಯವ್ರಿಗೆ ಇನ್ನೇನೋ ಮತ್ತೇನೋ ಒಂದಷ್ಟು ಜನ ಏನೋ ಮಾತಾಡ್ಕೊಳ್ಳೋರು ಇರ್ತಾರೆ. 100ರಲ್ಲಿ 5% 10% ಅವ್ರಿಗೆ ಖಂಡಿತ ಇದೇ ಇರ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ನೀವ್ ಕಣ್ಮುಂದೆ ಮಾಡಿದಾಗ ನಿಮ್ಗೆ ಇವೆಲ್ಲ ಕ್ಲಾರಿಫಿಕೇಶನ್ ನಿಮಗ್ ಮೊದಲು ಸಮಾಧಾನ ಆಗ್ಬೇಕು. ಇದ್ರಲ್ಲಿ ಯಾವ್ದು ನಾವ್ ಹೇಳಿರೋದಿಲ್ಲ, ನಾವೇನು ಮಾತಾಡಿರಲ್ಲ, ಆ ವ್ಯಕ್ತಿ ಮಾತಾಡಿರ್ತಾರೆ, ನೀವ್ ಮಾತಾಡ್ತಿರ್ತೀರಿ. ನಾವೊಂದ್ ಚಾನಲ್ ಅಷ್ಟೇ, ನಿಮಗೆ ಅದನ್ನ ಅವಕಾಶ ಮಾಡ್ಕೊಡ್ತೀವಿ. ಸೊ ಇದಿಷ್ಟು ಪೂರ್ತಿಯಿಂದ ಖುಷಿ ಆಯ್ತಾ ನಿಮಗೆ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಎಲ್ಲ ಎಲ್ಲರಿಗೂ ಟೀಮ್ಗೆ ಎಲ್ಲರಿಗೂ